ಇನ್ನು ಹಾಗಿದ್ರೆ ಯಾವೆಲ್ಲ ಅಕೌಂಟ್ಗೆ ನಿಗಮದಿಂದ ಹೋಗಿದೆ 89.62 ಕೋಟಿಯ ಬೃಹತ್ ಮೊತ್ತ ಯಾವೆಲ್ಲ ಅಕೌಂಟ್ಗೆ ರವಾನೆಯಾಗಿದೆ? ಒಟ್ಟಾರೆಯಾಗಿ 18 ಬೇರೆ ಬೇರೆ ಖಾತೆಗಳಿಗೆ ನಿಗಮದ ಹಣ ರವಾನೆ ಆಗಿತ್ತು. ಒಂದೇ ಚೆಕ್ ಅನ್ನ ಬಳಸಿ 8 ಖಾತೆಗಳಿಗೆ 40.10 ಕೋಟಿ ರೂಪಾಯಿ ವರ್ಗಾವಣೆ ಆಗಿದೆ. ಹಾಗೂ ಈ ಹಗರಣ ಮಾರ್ಚ್ 3ರಿಂದ 30ರವರೆಗೆ ನಡೆದಿರೋದು. ಹಾಗೂ ಒಟ್ಟಾರೆಯಾಗಿ 49.52 ಕೋಟಿ ರೂಪಾಯಿ ಇದೇ ದಿನದಲ್ಲಿ ಹಾಗೂ ಈ ಒಂದು ಟೈಮ್ನಲ್ಲಿ ವರ್ಗಾವಣೆ ಆಗಿದೆ. ನಿಗಮದ ಕರ್ಮಕಾಂಡದ ಮಾಹಿತಿ ಇದೀಗ ನ್ಯೂಸ್ ಫಸ್ಟ್ಗೆ ಲಭ್ಯವಾಗಿದೆ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್, ಒಂದೇ ದಿನ ಫಾರ್ ಎಕ್ಸಾಂಪಲ್ ಮಾರ್ಚ್ 6ನೇ ತಾರೀಕು 5 ಟ್ರಾನ್ಸಾಕ್ಷನ್ ಆಗುತ್ತೆ, ಸರಿಸುಮಾರು 25 ಕೋಟಿ ರೂಪಾಯಿ ವರ್ಗಾವಣೆ ಆಗುತ್ತೆ. ಹಾಗೂ ಇಷ್ಟೆಲ್ಲ ಮೊತ್ತ, ದೊಡ್ಡ ಮೊತ್ತ ವರ್ಗಾವಣೆ ಆಗ್ತಿರುವಾಗ ಸಚಿವರಿಗೆ ಇದ್ರ ಬಗ್ಗೆ ಯಾವುದೇ ತರಹದ ಮಾಹಿತಿ ಇರಲಿಲ್ವಾ? ಬಹಳ ಮುಖ್ಯವಾಗಿರುವಂತದ್ದು ರಾಹುಲ್. ಈಗ ಯಾಕಂದ್ರೆ ವಾಲ್ಮೀಕಿ ನಿಗಮದಲ್ಲಿ ನಡೆದಿರುವಂತಹ ಅಕ್ರಮ ವರ್ಗಾವಣೆ ಹಣದ ವಿಚಾರಕ್ಕೆ ಸಂಬಂಧಪಟ್ಟ ನ್ಯೂಸ್ ಫಸ್ಟ್ಗೆ ಎಕ್ಸ್ಕ್ಲೂಸಿವ್ ಮಾಹಿತಿ ಲಭ್ಯ ಆಗಿರುವಂತದ್ದು. ಯಾರಿಗೆ ಹಣ ಹೋಗಿದೆ ಅನ್ನುವಂತಹ, ಯಾವ್ಯಾವ ಕಂಪನಿಗೆ ಹಣ ರವಾನೆ ಆಗಿದೆ ಅನ್ನುವಂತ ಮಾಹಿತಿ ಲಭ್ಯ ಆಗಿದೆ. ಅದರಲ್ಲಿ ಒಟ್ಟು 18 ಖಾತೆಗಳಿಗೆ ಹಣ ರವಾನೆ ಆಗಿರುವಂತಹ ಮಾಹಿತಿಯಲ್ಲಿ ಸಿಕ್ಕಿರುವಂತದ್ದು. ಅಂದ್ರೆ 8 ಖಾಸಗಿ ಖಾತೆಗಳಿಗೆ ಒಂದೇ ಚೆಕ್ ನಲ್ಲಿ 40.10 ಕೋಟಿ ಹಣ ರವಾನೆ ಆಗಿದೆ. ಒಟ್ಟು 89.62 ಕೋಟಿ ಬೃಹತ್ ಮೊತ್ತ ಹಣ ರವಾನೆ ಆಗಿರುವಂತದ್ದು ಮಾಹಿತಿ ಈಗ ನ್ಯೂಸ್ ಫಸ್ಟ್ಗೆ ಲಭ್ಯ ಆಗಿರುವಂತದ್ದು. ಸೊ ಬಹಳ ಮುಖ್ಯವಾಗಿರುವಂತದ್ದು ಈಗ ಈ ತರಬೇತಿ ಸಂಸ್ಥೆಗಳಾಗಿರ್ಬೋದು, ಮಾನವ ಸಂಪನ್ಮೂಲ ನಿರ್ವಹಣೆ, ಭದ್ರತಾ ಏಜೆನ್ಸಿ, ವಾಣಿಜ್ಯ ವಹಿವಾಟು ಸಂಸ್ಥೆ, ಸಾಫ್ಟ್ವೇರ್ ಕಂಪನಿಗಳ ಹೆಸರಿನಲ್ಲಿರುವ ಖಾತೆಗಳಿಗೆ ಮಾರ್ಚ್ 3ರಿಂದ ಮಾರ್ಚ್ 30ರ ಅವಧಿಯಲ್ಲಿ ಒಟ್ಟು 49.52 ಕೋಟಿ ಹಣ ವರ್ಗಾವಣೆ ಆಗಿರುವಂತದ್ದು. ಜೊತೆಗೆ ವ್ಯಕ್ತಿಗಳ ಹೆಸರಿನಲ್ಲಿರುವ 8 ಖಾತೆಗಳಿಗೆ ಮಾರ್ಚ್ 31ರಂದು ಒಂದೇ ಒಂದು ಚೆಕ್ ನಲ್ಲಿ ಕೂಡ 40.10 ಕೋಟಿ ಹಣ ವರ್ಗಾವಣೆ ಆಗಿದೆ. ಇವೆಲ್ಲವೂ ಕೂಡ ನ್ಯೂಸ್ ಫಸ್ಟ್ಗೆ ಈಗ ಲಭ್ಯ ಆಗಿರುವಂತದ್ದು. ಅಂದ್ರೆ ಕೆಲವೊಂದು ಕಂಪನಿಗಳು ಬೆಂಗಳೂರಿನವರಾದ್ರೆ ಮತ್ತೆ ಹಲವು ಕಂಪನಿಗಳು ಹೊರ ರಾಜ್ಯದ ಆಗಿರುವಂತದ್ದು. ಹಾಗಾಗಿ ಇದೆಲ್ಲದರ ಬಗ್ಗೆ ಕೂಡ ಈಗ ಸಾಕಷ್ಟು ತನಿಖೆ ಕೂಡ ನಡೀತಾ ಇರುವಂತದ್ದು. ಸೊ ಅದ್ರ ಜೊತೆಗೆ ಮುಖ್ಯವಾಗಿರುವಂತದ್ದು ಕೂಡ ಇಲ್ಲಿ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಯೂನಿಯನ್ ಬ್ಯಾಂಕ್ನ MG ರಸ್ತೆ ಶಾಖೆಯಲ್ಲಿ ಹೊಂದಿದ್ದ ಖಾತೆಯಿಂದ RBL ಬ್ಯಾಂಕ್ನ ಅಂದ್ರೆ ರತ್ನಾಕರ ಬ್ಯಾಂಕ್ ಲಿಮಿಟೆಡ್ ಹೈದರಾಬಾದ್ ಬಂಜಾರ ಹಿಲ್ಸ್ ಖಾತೆಯಲ್ಲಿನ 10 ಖಾಸಗಿ ಕಂಪನಿಗಳು ಮತ್ತು 8 ವ್ಯಕ್ತಿಗಳ ಖಾತೆಗಳಿಗೆ ಇದೊಂದು ಹಣ ವರ್ಗಾವಣೆ ಆಗಿದೆ ಅನ್ನುವಂತ ಮಾಹಿತಿ ಕೂಡ ಈಗ ಸಿಕ್ಕಿರುವಂತದ್ದು. ಹಾಗಾಗಿ ಇದ್ರ ಬಗ್ಗೆ ಈಗ ಸದ್ಯಕ್ಕೆ ಇವತ್ತು ರಾಜ್ಯ ಸರ್ಕಾರ SIT ತನಿಖೆಗೆ ವಹಿಸಿದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ. ಸೊ ಮುಂದಿನ ದಿನಗಳಲ್ಲಿ CBI ಕೂಡ ಈಗಾಗಲೇ ಯೂನಿಯನ್ ಬ್ಯಾಂಕ್ CBI ತನಿಖೆ ನಡೆಸಬೇಕು ಅನ್ನುವಂಥದ್ದು ಕೂಡ ಮನವಿಯನ್ನ ಮಾಡ್ಕೊಂಡಿದೆ. ಈ ಹಿನ್ನೆಲೆಯಲ್ಲಿ RBI ಡೈರೆಕ್ಷನ್ ಅಂದ್ರೆ RBI ನಿಯಮಾವಳಿಯಂತೆ ಸೊ ಈಗ CBI ಮಧ್ಯಪ್ರವೇಶ ಮಾಡುತ್ತೆ ಅನ್ನುವಂತ ಸೂಚನೆ ಸಿಕ್ತಿದ್ದಂಗೆ ರಾಜ್ಯ ಸರ್ಕಾರ ಈಗ SIT ತನಿಖೆಗೆ ಕೊಟ್ಟಿರುವಂತದ್ದು. ಎಕ್ಸಾಕ್ಟ್ಲಿ. ಈಗ ನನ್ನ ಪ್ರಶ್ನೆ ಕೂಡ ಅದೇ ಇತ್ತು ಹರೀಶ್. ಈಗ 3 ಕೋಟಿಗಿಂತ ಹೆಚ್ಚಿನ ಹಣ ವರ್ಗಾವಣೆಯಲ್ಲಿ ಏನಾದ್ರೂ ಡಿಫರೆನ್ಸ್ ಕಂಡು ಬಂದ್ರೆ CBI ಆಟೋಮ್ಯಾಟಿಕಲಿ PMLA ಆಕ್ಟ್ ಅಲ್ಲಿ ಎಂಟ್ರಿ ಕೊಡುತ್ತೆ. ಹಾಗಾದ್ರೆ ಈ ಪ್ರಕರಣದಲ್ಲೂ ಕೂಡ ಇಷ್ಟು ದೊಡ್ಡ ಮೊತ್ತದ ಹಣ ವರ್ಗಾವಣೆ ಆಗಿದೆ, ಅದು ಯಾವುದೋ ಅಕೌಂಟ್ಗಳಿಗೆ ಕರ್ನಾಟಕ ರಾಜ್ಯ ಸರ್ಕಾರದ ಖಾತೆಯಿಂದ ಹೋಗಿರೋದು, ಅಭಿವೃದ್ಧಿ ನಿಗಮದ ಖಾತೆಯಿಂದ ಹೋಗಿರೋದು. ಹಾಗಿದ್ಮೇಲೆ CBI ಎಂಟ್ರಿ ಈ ಒಂದು ಪ್ರಕರಣದಲ್ಲಿ ಖಂಡಿತವಾಗ್ಲೂ ಆಗೇ ಆಗುತ್ತೆ. ಇದ್ರ ಬಗ್ಗೆ ಮಾತಾಡೋ ಹಾಗಿದ್ರೆ ಖಂಡಿತವಾಗಿ ರಾಹುಲ್, ಯಾಕಂದ್ರೆ ಈ ವಂಚನಾ ಪ್ರಕರಣದ ತನಿಖೆಯನ್ನ ಕೈಗೆತ್ತಿಕೊಳ್ಳುವಂತೆ ಈಗಾಗಲೇ ಕೂಡ ಯೂನಿಯನ್ ಬ್ಯಾಂಕ್ ಆಫ್ ಆಡಳಿತ ಮಂಡಳಿ ಕೂಡ CBI ಅನ್ನು ಕೋರಿದೆ. 3 ಕೋಟಿ ಅಥವಾ ಅದಕ್ಕಿಂತ ಹೆಚ್ಚು ಮೌಲ್ಯದ ಬ್ಯಾಂಕ್ ವಂಚನೆ ಪ್ರಕರಣಗಳನ್ನ CBI ತನಿಖೆಗೆ ವರ್ಗಾಯಿಸಬೇಕೆಂಬ ಆದೇಶ ಕೂಡ ಈಗ ಇದೆ. ಬ್ಯಾಂಕ್ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ 50 ಕೋಟಿ ಮೀರಿದ್ರೆ ಆ ಬ್ಯಾಂಕ್ನ ವಿಚಕ್ಷಣಾ ಅಧಿಕಾರಿಯೇ CBI ಅಧಿಕಾರಿಗಳಿಗೆ ದೂರು ಸಲ್ಲಿಸಬೇಕು ಅನ್ನುವಂತ ನಿಯಮವನ್ನ ಕೇಂದ್ರ ಹಣಕಾಸು ಸಚಿವಾಲಯ ಸುತ್ತೋಲೆಯನ್ನ ಕೂಡ ಹೊರಡಿಸಿತ್ತು. ಅದು ಕೂಡ ಕಳೆದ 2019ರ ನವೆಂಬರ್ 6ನೇ ತಾರೀಕು. ಸೊ ಹಾಗಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ CBI ಈಗ ಮಧ್ಯಪ್ರವೇಶ ಮಾಡಬೇಕಾಗತ್ತೆ ಮತ್ತೆ ತನಿಖೆಯನ್ನ ಕೈಗೆತ್ತಿಕೊಳ್ಳುವಂತಹ ಸಾಧ್ಯತೆ ಕೂಡ ನಿಶ್ಚಳವಾಗಿರುವಂಥದ್ದು. ಆದ್ರೆ ಯಾವಾಗಲಿಂದ ಅನ್ನುವಂಥದ್ದು, ಯಾವ ರೀತಿ ಯಾವ ಸ್ವರೂಪದಲ್ಲಿ ಇರುತ್ತೆ, ಇವೆಲ್ಲವೂ ಕೂಡ ಸದ್ಯಕ್ಕೆ ಇನ್ನೂ ಮಾಹಿತಿ ಲಭ್ಯ ಆಗದೇ ಇರುವಂಥದ್ದು. ಆದ್ರೆ ರಾಜ್ಯ ಸರ್ಕಾರ ಒಂದು ಸ್ಪಷ್ಟ ತೀರ್ಮಾನಕ್ಕೆ ಬಂದಿದೆ. ಯಾಕಂತಂದ್ರೆ ಒಂದು ಗಂಭೀರ ಆರೋಪ ಬಂದಿರುವಂತ ಹಿನ್ನೆಲೆಯಲ್ಲಿ ಪ್ರತಿಪಕ್ಷಗಳು ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸ್ತಿರುವಂತ ಹಿನ್ನೆಲೆಯಲ್ಲಿ ಡ್ಯಾಮೇಜ್ ಕಂಟ್ರೋಲ್ಗಾಗಿ ಪ್ರಮುಖ ಮೊದಲ ಹಂತವಾಗಿ ಕೂಡ ಈಗ ಅಡಿಯನ್ನ ಇಟ್ಟಿರುವಂಥದ್ದು. ಅದು ಕೂಡ SIT ತನಿಖೆಗೆ ಈಗ ವಹಿಸಿರುವಂಥದ್ದು. ರಾಹುಲ್, ರೈಟ್, ಥ್ಯಾಂಕ್ ಯು ಹರೀಶ್ ನಿಮ್ಮ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.